ಸೊ ಹಾಯ್ ಫ್ರೆಂಡ್ಸ್, ಇವಾಗ ಇಲ್ಲಿ ಫೋಟೋ ನೋಡ್ತಾ ಇದ್ರಲ್ಲ, ಈ ತರ ಫೋಟೋಸ್ ಅಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗ್ತಾ ಇದಾವೆ. ಈ ತರ ಫೋಟೋ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ನೀವು ಪ್ರಿವ್ಯೂ ಅಲ್ಲಿ ನೋಡಿದ್ರಲ್ಲ, ಈ ಥರ ಶಾಂತಿ ಕ್ರಾಂತಿ ಇಮೇಜಸ್ಸು ತುಂಬಾ ವೈರಲ್ ಆಗ್ತಾ ಇದ್ದಾವೆ ಇನ್ಸ್ಟಾಗ್ರಾಮಲ್ಲಿ. ಈ ಥರ ಇಮೇಜಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನಾನು ಯಾವ ರೀತಿ ಹೇಳ್ತೀನಿ ಅದೇ ಥರ ನೀವು ಎಲ್ಲನೂ ಫಾಲೋ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಮೊದಲಿಗೆ ನೀವು ಏನು ಮಾಡ್ಕೊಳ್ಳಿ ಅಂದರೆ ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಆ್ಯಪ್ ಅಥವಾ ಗೂಗಲ್ನ ಓಪನ್ ಮಾಡಿಕೊಂಡು ಏನು ಮಾಡ್ಕೊಳ್ಳಿ ಅಂದರೆ ChatGPT ಅಂತ ಸರ್ಚ್ ಮಾಡಿ. ChatGPT ಸರ್ಚ್ ಮಾಡಿದಾಗ ಇಲ್ಲಿ ಮೇಲೆ ಫಸ್ಟಿಗೆ ಈ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೀವು ಗೂಗಲ್ ID ಅಥವಾ ಮತ್ತು ಇಮೇಲ್ ಯಾವುದಾದ್ರು ತೊಗೊಂಡು ಆ ಇಮೇಲನ್ನು ಕೊಟ್ಟು ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ. ಸೈನ್ ಅಪ್ ಮಾಡ್ಕೊಳ್ಳಿ. ಸೈನ್ ಅಪ್ ಮಾಡ್ಕೊಂಡಾದ್ಮೇಲೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಏನು ಮಾಡ್ಕೊಳ್ಳಿ ಅಂದರೆ ನೀವು ಪ್ಲಸ್ ಐಕಾನ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಚಾಟ್ ಮೇಲೆ ಇಲ್ಲಿ ನೋಡಿ ಆಸ್ಕ್ ChatGPT ಅಂತ ಇದ್ರೆ ಇದರಲ್ಲಿ ನಿಮಗೆ ಪ್ಲಸ್ ಐಕಾನ್ ಇದೆ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೀವು ಏನು ಮಾಡ್ಕೊಳ್ಳಿ ಅಂದರೆ ಫೋಟೋಸಲ್ಲಿ ಬನ್ನಿ. ಫೋಟೋಸಲ್ಲಿ ಬಂದಾಗ ನಿಮಗೆ ಯಾವ ಬೇಕು ಫೋಟೋ ನೋಡಿ ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಒಂದು ಯಾವ್ದು ಬೇಕು ನೋಡಿ ನಿಮಗೆ ಫೋಟೋ, ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ ನಂತರ ನಾನಿವಾಗ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ. ನಿಮಗೆ ಏನಾದರೂ ಚೇಂಜಸ್ ಬೇಕಾಗಿದ್ದರೆ ಚೇಂಜಸ್ಸನ್ನು ಮಾಡ್ಕೋಬೋದು. ನಾನು ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡಾದ ನಂತರ ನಿಮಗೆ ಒಂದು ಪ್ರಾಂಪ್ಟನ್ನು ಕೊಟ್ಟಿರ್ತೀನಿ. ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಹೋಗಿ ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ ನಂತರ ಇಲ್ಲೇ ಬಂದು ನೀವು ಲಾಂಗ್ ಪ್ರೆಸ್ ಮಾಡಿ ಹಿಡಿದು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಪ್ರಾಂಪ್ಟ್ ಎಲ್ಲನೂ ಕರೆಕ್ಟಾಗಿ ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಥವಾ ಮತ್ತು ಬೇರೆ ಏನಾದರೂ ಬೇಕಾಗಿತ್ತು ಅಂದರೆ ಇಲ್ಲಿದೆ ನೋಡಿ ಟಿ ಶರ್ಟು ಮತ್ತು ಪ್ಯಾಂಟ್, ಬ್ಯಾಗಿ ಪ್ಯಾಂಟ್ ಎಲ್ಲ ಇದೆ ನೋಡಿ. ಇದನ್ನು ನೀವು ಚೇಂಜಸ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ಹಾಕ್ಕೋಬೋದು. ಆ ನಂತರ ನೀವು ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ನಿಮಗೆ ಒಂದು ಏರೋ ಮಾರ್ಕ್ ಅಂತ ಇದೆ. ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಏನಾಗುತ್ತೆ ಅಂದರೆ ಇಮೇಜ್ ಆ ಪ್ರಾಂಪ್ಟ್ ಏನಿದೆ ಸರ್ಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಮೇಜ್ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕ್ರಿಯೇಟಿಂಗ್ ಇಮೇಜ್ ಅಂತ ಬಿದ್ದಿದೆ. ಈ ಥರ ಕ್ರಿಯೇಟಿಂಗ್ ಇಮೇಜ್ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ, ಯಾಕಂದರೆ ಇಮೇಜ್ ಎಲ್ಲನೂ ಕರೆಕ್ಟಾಗಿ ಜನ್ರೇಟ್ ಮಾಡಿ ಕೊಡಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ವೇಟ್ ಮಾಡಿದ ನಂತರ ಆ ಇಮೇಜ್ ಏನಿದೆ ನೋಡಿ ಜನ್ರೇಟ್ ಆಗಿ ಬರುತ್ತೆ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಒಂದು ಸ್ವಲ್ಪ ಲೇಟು ಆಗುತ್ತೆ. ಮತ್ತು ನೆಟ್ವರ್ಕ್ ಎಲ್ಲಿ ಸ್ಪೀಡ್ ಇರುತ್ತೆ ನೋಡಿ ಅಲ್ಲಿ ಸ್ಪೀಡಾಗಿ ನಿಮಗೆ ಜನ್ರೇಟ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ ನಾನು ತೋರಿಸ್ತೀನಿ. ಇವಾಗ ಇಮೇಜ್ ಎಲ್ಲನೂ ಕ್ರಿಯೇಟ್ ಆಗಿದೆ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ನಿಮಗೆ ಇಮೇಜ್ ಓಪನ್ ಆಗುತ್ತೆ. ಇಮೇಜ್ ಓಪನ್ ಆದಾಗ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನೀವು ಅಲ್ಲಿ ಮತ್ತೆ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಂದರೆ ಚೇಂಜಸ್ಸು ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ. ನೋಡಿ ಈ ಥರ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ ಶಾಂತಿ ಕ್ರಾಂತಿ ಅಂತ ಇದೆ, ಮತ್ತು ರಿಲೀಸ್ ಡೇಟು ಮತ್ತು ಎಲ್ಲ ಬರುತ್ತೆ. ನಿಮಗೆ ಮತ್ತೆ ಇದರಲ್ಲಿ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಂದರೆ ಚೇಂಜಸ್ ಮಾಡ್ಕೋಬೋದು. ನಿಮಗೆ ಆ ಮೇಲೆ ಇರೋ ಜಾಕೆಟ್ ಏನಾದರೂ ಬೇಡ ಅಂದರೆ ರಿಮೂವ್ ಜಾಕೆಟ್ ಅಂತ ಇಲ್ಲಿ ಸರ್ಚ್ ಏನು ಮಾಡಿ ಅಂದರೆ ನೀವು ಟೈಪ್ ಮಾಡಿ ರಿಮೂವ್ ಜಾಕೆಟ್ ಅಂತ ಇಲ್ಲಿ ನೀವು ಕೊಟ್ಟಾಗ ಅದು ಮತ್ತೆ ಇಮೇಜಸ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಇಮೇಜ್ ಆಟೋಮೆಟಿಕ್ಕಾಗಿ ಮತ್ತೆ ಇದೇ ಥರ ಕ್ರಿಯೇಟ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಮತ್ತೆ ನಿಮಗೆ ರಿಮೂವ್ ಜಾಕೆಟ್ ಆಗಿರೋದನ್ನ ತೋರಿಸ್ತೀನಿ ನಾನು ಇಮೇಜನ್ನ. ಇವಾಗ ಮತ್ತೆ ಇಮೇಜ್ ಕ್ರಿಯೇಟ್ ಆಗಿದೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ರಿಮೂವ್ ಜಾಕೆಟ್ ಮಾಡಿದಾಗ ಈ ಥರ ರಿಮೂವ್ ಜಾಕೆಟ್ ಆಗುತ್ತೆ. ಮತ್ತು ನಿಮಗೆ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಥವಾ ನಿಮಗೆ ರಿಯಲ್ ಫೋಟೋ ಮತ್ತು ಅದೇ ಫೋಟೋನ ಆ್ಯಡ್ ಮಾಡಬೇಕಾಗಿತ್ತು ಅಂದರೆ ಆ್ಯಡ್ ದಿಸ್ ಫೋಟೋ ಅಂತ ಹಾಕಿ ಮತ್ತೆ ಫೋಟೋ ಹಾಕಿ ಆ್ಯಡ್ ದಿಸ್ ಫೋಟೋ ಅಂತ ಹಾಕಿದ್ರೆ ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ಎಲ್ಲ ಕ್ರಿಯೇಟ್ ಆಗುತ್ತೆ. ಏನು ಚೇಂಜಸ್ ಬೇಕು ನೋಡಿ ಆ ಥರ ಎಲ್ಲನೂ ಚೇಂಜಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್, ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ.